ಸೀದಾ ಹೋಗಿ ಹಣ್ಣಾಗ್ಬೋದು. ಬಿಡಬೇಡ, ಕಾಯಿ ಬಿಡಬೇಡ, ನಾ ಬಿಡ್ತೀನಿ. ಕಾಲಮ್ಮ ಏನ್ ಸರಿ ರಾಮ ಇರ್ಲಿ ಮುಂದೆ ಹೋಗಿ ಕಾಯಿ ಬಿಟ್ಟು ಕಡಿಬೇಕಲ್ಲ. ಕಡಿಲಿಕ್ಕೆ ಕೆಂಪಿ ಆರು ಬಿತ್ತು, ಆರು ಕಾಯಿ ಹುಟ್ಟಿಸ್ಬಿಡಣ ಹಾಕ್ಬೇಕಂತ. 4 ಕಟ್ಟೆ ಆತವ ಇವ ನನ್ನ ಕಾಯಿ. ಲಾಸ್ಟ್ ಐದು ಒಂದೇ ಪಟ ಪಟ ಸ್ಟೇಟಸ್ ಇಟ್ಟು ಮುಗಿಸ್ರಿ. ನೋಡ್ರಿ ಟೈಮ್ ಇವಾಗ ರಾತ್ರಿ 12 ಗಂಟೆ ಮೇಲಾಗೈತಿ. ಕತ್ಲು ಪೂರ್ತಿ ಕತ್ಲು. ಹೊಂಟೇವಿ. ಆದ್ರೆ ಇಲ್ಲಿ ನಮ್ದು ಟ್ರೈನ್ಯಾಗ ಆಟ ನಡೆದೈತಿ. ಮತ್ತೆ ಇಷ್ಟೊತ್ತು ಆಡಾತಿದ್ವಿ, ಮತ್ತೆ ಆಡಾಕತ್ತೇವಿ. ಈಗ ಫಸ್ಟ್ ನಮ್ಮ ಮನೆಯವ್ರಾದ್ರ, ಸೆಕೆಂಡ್ ನಮ್ಮ ಮಾವಾರಾದ್ರ. ನೋಡ್ರಿ ಪಾಪ ಆಕಿ ಸೋತಾಳ. ನಾ ಹೇಳುದಿಲ್ಲ ವಿಡಿಯೋದಾಗ, ಈಗ ಬೇಜಾರಾಕೈತಿ. ಆಕಿ ಸೋತಾಳ, ನಾ ಹೇಳುದಿಲ್ಲ. ಲಾಸ್ಟ್ ಹೇಳ್ರಿ, ಅದನ್ನ ಹೇಳುದಿಲ್ಲ ನೀವು. ಮತ್ತೆ ಅದನ್ನ ಇದು ಮಾಡ್ಬಿಡ್ರಿ. ನಾನು ಥರ್ಡ್ ಆಗೇನ್ರಿ. ನಾನು 3ನೇಕ, ಇವ್ರು 2ನೇಕ, ಇವ್ರು 1ನೇಕ, ಸೋನ್ಯಾ 4ನೇಕ ಆಗ್ಯಾನ್ರಿ. 5ನೇಕ ಆಗ್ಯಾನ್ರಿ. 3 ಹಣ್ಣು ಮಾಡ್ಕೊಂಡ್ರಿ. ಈಕಿನ ಹಣ್ಣಾಗಾಕ್ಬಿಟ್ಟಿಲ್ಲ ನಾವು. ಬರೀ ಕಡಿದ ಮಾಡಿ ಕಡಿಗೂ ಹಣ್ಣಾಗಿಲ್ಲ. ಈಗ ಮತ್ತೆ ಆಡಾಕತ್ತೀವಿ. ನಂದು ಈ ಕಲರ್ ಹಸಿರು ಯಾವಾಗಿದ್ರು 6 ಬೀಳ್ತಾವಂತ ತಗೊಂಡೇನಿ, 6 ಮಾತ್ರ ಬೀಳುವಲ್ವು. ನಮ್ದು ಹಸಿರು ನಾ ಯಾರಿಗೂ ಕೊಡುದಿಲ್ಲ. ಬಾಯ್ ಮಾಡಬೇಡ್ರಿ, ಮೆಲ್ಲಕ್ಕೆ. ಆಮೇಲೆ ಆಡ್ಬೇಡ. ನನಗಂತೂ 1 ಬಿದ್ದಿದ್ ಮತ್ತೆ ಬಿದ್ದೇ ಇಲ್ಲ. ಹಾಯ್ ಬಿತ್ತಲ್ಲ, ಬಿದ್ದೇ ಬಿಡ್ತು. ಒಂದಕ್ಕಾಯ್ತು ಹೊರಗೆ ಇನ್ನೊಂದು 6 ಏನ ಚಾರ್ಜಾ? ಎದಕ್ಕೆ ಬಸ್ ಇಟ್ಕೊಳಕ್ ಬರ್ತೀನಿ. ಆದ್ರೆ ಕೋಳಿ ಕುಂಟ್ಲೆ ನಡಿ ಅವ್ನು ತಗೊಂಡೋಗಂತ ನಡಿ. ಕಾಯಿ ಇಟ್ಕೊಂಡು ಕಾಯಿ ಹುಟ್ಟಿಸ್ಕೊಳ್ಳೋದು ಬಿಟ್ಟತ್ತ. ಸೋನ್ಯಾ ಹಣ್ಣಾಗಿ ಅಲ್ಲ ಉಸು. ಹೌದಪ್ಪ. ನಂದಿನಿ ಹೋದ್ವಾ ಉಸು ಕಡ್ದ. ನಂದು 6 ಬಿತ್ತ ಯವ್ವ, 6 ಬಿತ್ತು. 8 ದಿನಕ್ಕೆ 6 ಬಿತ್ತ ಯವ್ವ. 3 ಬಿತ್ತಲ್ಲ ಇವ. ಒಂದು ಕಾಯಿ ಕಡಿಸ್ಕೊಳ್ಳೋದ ಬಾಳೆ ಇದ್ರದ. ನಂದು ವಚ್ಚಿ ಕುಂತತಿ, ಇವ್ರದ್ದು ವಚ್ಚಿ ಕುಂತತಿ, ನಮ್ ಸೋಣಂದು ವಚ್ಚಿ. ನಂದು ವಚ್ಚಿ ಎಲ್ಲ ಎಂತ ರಾವ ಅದ್ನೇ ನಾನು ಇಲ್ಲ ಹೋಗಿಲ್ಲ. ಕಡ್ರಿ ಮಾಮರ ಬೆನ್ನತ್ರಿಕಿನ್ ನಾನು ಕಡಿಬೇಕು. ಕಾಪಿ ಐತ್ ನೋಡು. ಅಪ್ಪಿ ಆಡ್ಬೇಡ ಅಪ್ಪಿ, ನಾ ಆಡ್ತೀನಿ ನೋಡು. ಕಡ್ದಿ ನಂಗೆ ಚಿಂಟ್ಯಾ ಸಾಧಿಸ್ಬಿಟ್ಟೆ. ಲಾಸ್ಟ್ ಅಂತೂ ಆಗುದಿಲ್ಲ. ನಾನು ಸೆಕೆಂಡ್, ಸೋನ್ಯಾ ಥರ್ಡ್ ಆದಿ. ನಂದಿನಿ ಅಣ್ಣ ಆಗಂಗ ಕಾಣಕತ್ತಿ. ಅಲ್ಲ ಏನಾದ್ರೂ ನಾ ಲಾಸ್ಟ್ ಆಗುದಿಲ್ಲ. ಕಾಯಿ ಅಂತ ಇಲ್ಲಿ ನೋಡ್ರಿ, ಫುಲ್ ಫಾಗ್ ನೋಡ್ರಿ.
ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಫೋನ್ ಒಳಗೆ ಇನ್ನೂ ಇಲ್ಲಿ ನೋಡ್ರಿ ಇನ್ನೂ ಮಳಿ ಬರಾಕತ್ತಲ್ಲ ಕಡಿಮೆ ಆತ ಆಗಲ್ಲ ಇನ್ನೂ ಜಾಸ್ತಿ ಇತ್ತು ಮಳಿ ಬರಾತಿದ್ದಕ್ಕೆ ಸ್ವಲ್ಪ ಕಡಿಮೆ ಆತಪ್ಪೆ ನೋಡ್ರಿ ಇಲ್ಲೆಲ್ಲ ಫಾಗ್ ಉಗ್ತಾ ಐತಲ್ಲ ಮಳಿ ಬರೋಕ್ಕಿಂತ ಮುಂಚೆ ಜೋರ್ ಬರ್ತಾ ಐತಿ ಮಳಿ ಜೊತೆನ ಹಾ ಇದೆ ಇಲ್ಲಿ ಕಾಣ್ತತ್ ನೋಡ್ರಿ ಮಳಿ ಬರ್ತಾ ಐತೆ ಅಂದ್ರೆ ಮಳಿ ಬರೋಕ್ಕಿಂತ ಮುಂಚೆ ನಮಗೆ ಉಗ್ಗಾಕತ್ತಿತ್ತು ಈ ಫಾಗ್ ಎಲ್ಲ ಪೂರ್ತಿ ಮಳಿ ಬರಕ್ ಶುರು ಆದ್ಮೇಲೆ ಸ್ವಲ್ಪ ಕಡಿಮೆ ಆತ ತಡಿ ಕ್ಲೋಸ್ ಆಗಿ ಇಲ್ಲ 10 ಮೀಟರ್ ಈಗ ಕಾಣ್ತತ್ ನೋಡ್ರಿ ಅದೇ ಫುಲ್ ಥಂಡಿ ಮಸ್ತ್ ಇದೆ ಸ್ವರ್ಗ ಹಾ ನೋಡ್ರಿ ನಮ್ಮ ಸೋನು ಬಂದ ತಡಿ ಹಾ ನಾವ್ ಹೊಂಟಿ ಬಗಾರಿ ಫುಲ್ ಥಂಡಿ ನಾವು ಹೋಗಿ ದರ್ಶನ ಮಾಡ್ಕೊಂಡು ಫಾಗ್ ತೋರಿಸಿದೆ ದರ್ಶನ ಮಾಡ್ಕೊಂಡು ಹೊರಗೆ ಬರೋ ಮಠ ಅಂತಂದ್ರ ತೇರ್ ಎಳೀತು ಆದ್ರ ವೆಂಕಟ ಸ್ವಾಮಿದ ದರ್ಶನ ಅಂತೂ ಭಾಳ ಚಲೋ ಆತು ಎಷ್ಟು ಖುಷಿ ಆತಂದ್ರ ಮಸ್ತ್ ಆತ ಎಷ್ಟು ಮಸ್ತ್ ಆತಲ್ಲ ದರ್ಶನ ಕಣ್ಣ ನೀರ ಬಂದು 6 ತಾಸ್ ವೇಟ್ ಮಾಡಿದ್ವಿ ಬರಾಕ ಏನೇನೆಲ್ಲ ಮನಸ್ಸಿಗೆ ಬಂದ್ರೆ ಯಾಕೆ ಬಂದೇವಪ್ಪ ದೇವ್ರಿಗೆ ಅನಿಸ್ಬಿಡ್ತೆ ಬಟ್ ದೇವ್ರು ನೋಡಿದ ಮ್ಯಾಗ ಆಗಿದ್ದೇನಿತ್ತಲ್ಲ ಫೀಲ್ ಎಲ್ಲ ನೆನಪಾರಿ ಮನುಷ್ಯ ಅದೊಂಥರ ಹೆಂಗಂದ್ರೆ ವರ್ಚುವಲ್ ಓಡಿಗೆ ಹೋಗ್ಬಿಡ್ತಾನೆ ಮನುಷ್ಯ ಆ ಥರ ಆಗಿರ್ತದೆ ಫೀಲ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನೋಡ್ರಿ ನಾನು ಫಸ್ಟ್ ಟೈಮ್ ಬಂದಿದ್ದು ತಿರುಪತಿಗೆ ನನಗೆ ಇಷ್ಟು ಗದ್ಲ ಇದೇ ಕಡಿಮೆ ಅಂತೆ ಗದ್ಲ ಇದಿನ್ನೂ ಇದಕ್ಕೆ ಜಾಸ್ತಿ ಇರ್ತದಂತ ಗದ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಾವು 3 ತಿಂಗಳ ಮುಂಚೆ ಟಿಕೆಟ್ ಬುಕ್ ಮಾಡ್ಕೊಂಡು ಬಂದಿದ್ದು ಗದ್ಲಕ್ಕೆ ತಿರುಪತಿಗೆ ಆದ್ರೆ ಎಷ್ಟು ಚಲೋ ಅನ್ನಿಸ್ತಂದ್ರೆ ಅಯ್ಯೋ ದೇವ್ರೆ ನನ್ಗಂತೂ ದೇವ್ರು ನೋಡುವತ್ನಾಗಂತೂ ಕಣ್ಣಾಗ ನೀರ ಬಂದ್ಬಿಟ್ಟು ನಿಜವಾಗ್ಲೇ ವೆಂಕಟರಮಣ ತಿರುಪತಿ ವೆಂಕಟರಮಣ ಅಂತೇಳಿ ಕೂಗಾಕ ಹತ್ಬಿಟ್ವಿ ಅಷ್ಟು ಖುಷಿ ಆಯ್ತು ನೋಡ್ರಿ ಮಂಗಳಾರತಿ ಮಾಡತ್ತಾರ ಒಳಗೆ ಆದ್ರೆ ಇದಲ್ಲ ಆ್ಯಕ್ಚುಲ್ ಮೂರ್ತಿ ಅಲ್ಲಿ ತುಪ್ಪದ ದೀಪದ ಒಳಗೆ ನೋಡ್ಬೇಕು ವೆಂಕಟೇಶ್ವರನ ವಿಡಿಯೋ ಮಾಡೋಕೆ ಭಾಳ ಕಡೆ ಬಿಡಂಗಿಲ್ಲ ಹಾಗಾಗಿ ನಿಮ್ಗೆ ಆಲ್ಮೋಸ್ಟ್ ವಿಡಿಯೋ ತೋರ್ಸೋಕ್ಕಾಗಲ್ಲ ನೋಡ್ರಿ ಇಲ್ಲೇ ಕರ್ಪೂರದ ಇದು ಆರತಿ ಹಚ್ಚಾರ ಮಳಿ ಬರಾಗತ್ತೈತಿ ಜೋರು ಬೆಳಗ್ಗೆ ಆತು ಇಳಿದ್ವಿ ನೋಡ್ರಿ ಈಗ ಇಳಿತಾ ಇದಾರ ನಮ್ಮ ಅಲ್ಲಿ ಯಾವಿದ್ರೊಳಗೆ ಅದಾರ ಅಂದ್ರೆ ಇಳಿದ್ರ ಇಲ್ಲ ಓ ಆ ಕಡೆ ಇಳಿಯತ್ತಾರ ಇಳಿದ್ರ ನೋಡ್ರಿ ಎಲ್ಲರೂ ಅಪ್ಪ ಬಂದು ಇವಾಗ ಇಲ್ಲಿ ಫ್ರೆಶಪ್ ಆದ್ವಿ ಲೇಡೀಸ್ ಮತ್ತೆ ಜೆಂಟ್ಸ್ ಎರಡು ವಾಶ್ರೂಮ್ ಐತಿ ನಮ್ಗೆ ವಾಶ್ರೂಮ್ ಐತಿ ಇಲ್ಲಿ ಲೇಡೀಸ್ ಮತ್ತೆ ಜೆಂಟ್ಸ್ ಎರಡು ಅಲ್ಲಿ ಲೇಡೀಸ್ ಮತ್ತೆ ಜೆಂಟ್ಸ್ ಎರಡು ವಾಶ್ರೂಮ್ ಐತ್ರಿ ಇಲ್ಲೇ ನೋಡ್ರಿ ಇಲ್ಲೇ ಬಂದು ಫ್ರೆಶಪ್ ಆಗ್ಬೋದು ಅಲ್ಲಿ ಹೊರಗೂ ನೋಡಿ ಹೇಳಿದ್ರೆ ಹತ್ತಡ್ರಿ ಹಾಂ ಆಂಟಿ ಲಡ್ಕಿ ಹಾಂ ಹೋಯ್ತಾರ ವಿಷ್ಣು ಭವನ್ ಅಂತ ಆಯ್ತು ನೋಡ್ರಿ ಇಲ್ಲೇ ಆರಾಮ್ ಇಲ್ಲಿ ಬಂದು ಫ್ರೆಶಪ್ ಆಗ್ಬೋದು ಎಲ್ಲೇ ಟ್ರೈನ್ ಇಳಿತಿದ್ದಂಗೆ ರೈಲ್ವೆ ಸ್ಟೇಷನಿಂದ ಸ್ಟೆಪ್ಸ್ ಮೆಟ್ಲು ಮುಂದೆನೇ ಐತಿ ವಿಷ್ಣು ನಿವಾಸಂ ರೈಲ್ವೆ ಸ್ಟೇಷನ್ ಮೆಟ್ಲು ಇಳಿದು ಅಪೋಸಿಟ್ ಬರ್ತಿದ್ದಂಗೆ ವಿಷ್ಣು ನಿವಾಸಂ ಅಂತ ಐತ್ರಿ ಅಲ್ಲಿ ಬಂದು ಫ್ರೆಶಪ್ ಆಗ್ಬೋದು ನೀವು ಲೇಡೀಸ್ ಜೆಂಟ್ಸ್ ಎರಡು ಐತಿ ಕ್ಲೀನ್ ಐತಿ ಒಳಗೆ ಸ್ವಚ್ಛ ಐತಿ ನೋಡ್ರಿ ಹೋಟ್ಲು ದೊಡ್ಡದೈತಿ ಖಾಲಿ ಕಾಣತ್ತಂದ್ರೆ ಝೂಮ್ ಮಾಡ್ರಿ ಇಲ್ಲಿ ಹಾಂ ಅದ್ರ ಮೇಲೆ
ಅಲ್ಲಿ ಹೋಗ್ತದೆ ಕಾಣತ್ತಲ್ಲ ನಿಮ್ಮ ಎದುರಿಗಲ್ಲೇ ಕಾಣಿಸ್ತಾ ಇತ್ತು ಅಲ್ಲೇ ಮಾಡ ಅಲ್ಲಿ ಹೋಗ್ಬೇಕಾ? ಹಾ ಇಲ್ಲ ಇದು ಕಲ್ಯಾಣ ನೋಡ್ರಿ ಎಲ್ಲಾರು ಇಲ್ಲಿ ನಾಷ್ಟ ಮಾಡಕಂತ ಕುಂತೇವಿ. ನಾಷ್ಟ ಮಾಡಕಂತ ಕುಂತೇವಿ ಇಲ್ಲೇ. ಚಿನ್ನು ಬಂದಾಳ, ನಮ್ಮ ಮನೆಯವ್ರು ಇಲ್ಲಿ ಕುಂತಾರ ರೀ. ಇವಾಗ ದೋಸೆ ಇಡ್ಲಿ ಏನ್ ತರ್ಸ್ಕೋಬೇಕಂತೇಳಿ ನೋಡಾಕ್ತೇವಿ. ನೋಡೋಣ ಏನ್ ತರ್ಸ್ಕೊಳಕ್ ಆಗ್ತೈತೆ ಅದನ್ನ ತರ್ಸ್ಕೊಳಕಂತ ಕೂತಿ. ನೋಡ್ರಿ ತಿರುಮಲೈಕ್ ಹೊಂಟೇವ್ರಿ. ಬೆಟ್ಟದ ಮ್ಯಾಗ ಬಸ್ಸಿಗೆ ಹೊಂಟೇವಿ. ನಾಷ್ಟ ಮಾಡಿದ್ವಿ. ನಾಷ್ಟ ಅದು ಮಾಡಿ ಇವಾಗ ಹೊಂಟೇವಿ. ಒಂದು ಎಷ್ಟೊತ್ತಕ್ಕೈತೆ ನೋಡ್ಬೇಕು. ಇಲ್ಲೊಂದು ಕಲ್ಯಾಣ ಎಷ್ಟು ಚೆನ್ನಾಗಿ ನೋಡ್ರಿ. ಹಾ ಇಲ್ಲಿ ಬ್ಯಾಗ್ ಎಲ್ಲ ಚೆಕ್ ಮಾಡಿಸ್ಬೇಕ್ರಿ. ನಮ್ಮನ್ನು ಕೂಡ ಚೆಕ್ ಮಾಡ್ತಾರ. ನಾವು ಬಂದಿದ್ದ ಗಾಡಿ ಮುಂದೆ ಹೋಗಿ ಅಲ್ಲಿ ನಿಂದಿರ್ತತಿ. ಅವಾಗ ನಾವು ಅಲ್ಲಿ ಹೋಗಿ ಇಲ್ಲೆಲ್ಲ ಚೆಕಿಂಗ್ ಮುಗಿಸ್ಕೊಂಡು ಹೋಗಿ ಅಲ್ಲಿ ಹತ್ಬೇಕು. ಅಯ್ಯಪ್ಪ ನಡೆದ ಸುಸ್ತಾಗತ್ತ ನನಗರ. ನೋಡ್ರಿ ಇಲ್ಲೇ ಚೆಕಿಂಗ್ ಮಾಡ್ತಾ ಇದಾರ. ಸೊ ಇಲ್ಲಿ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಹೋಗ್ಬೇಕು. ಇಲ್ಲಿ ಹೆಣ್ಮಕ್ಳಿಗೂ ಒಳಗೆಲ್ಲ ಚೆಕ್ ಮಾಡ್ತಾರೆ. ಅಲ್ಲಿ ಮುಂದೆ ಬ್ಯಾಗ್ ಹಾಕೋದಿರ್ಬೋದು ಮೋಸ್ಟ್ಲಿ. ಮೊಬೈಲ್ ಅಲೌಡ್ ಐತಾ ಇಲ್ಲ ನೋಡ್ರಿ. ಈ ಥರ ಬೋರ್ಡ್ ಹಾಕ್ಯಾರ ನೋಡ್ರಿ. ನಮ್ಮ ಬ್ಯಾಗ್ ಬಂತು. ಹಿಂಗೆಲ್ಲ ಚೆಕಪ್ ಆಕೈತಿ ಪೂರ್ತಿ. ನೋಡ್ರಿ ನಮ್ಮ ಮನೆಯವ್ರ ಬ್ಯಾಗ್ ತಗೊಂಡ್ರೆ ಎಲ್ಲ ಬ್ಯಾಗ್ ಚೆಕಪ್. ನಮ್ಮ ಚಿನ್ನು ಬಂದ್ಲ. ಬೆಸ್ಟ್ ಇಲ್ಲೇ ರೂಮ್ ಮಾಡಿದ್ರೆ ನೋಡೋದ. ತಿರುಪತಿಗೆ ಬಂದರೆ ಊಟದ್ದು ಚಿಂತೆನೆ ಮಾಡಬೇಡ್ರಿ. ನೋಡ್ರಿಲ್ಲೇ ಹೆಂಗೆ ದುಂಡು ಕುಂತು ತಿಂತಾ ಇದಾರ. ಬಿಸಿಬೇಳೆ ಬಾತು, ಆಮೇಲೆ ಪೊಂಗಲ್ಲು, ಹಾಲು, ಮಜ್ಜಿಗೆ, ಸ್ವೀಟ್ ಎಲ್ಲ ಇದ್ದಲ್ಲೇ ತಂದು ಕೊಡ್ತಾರೆ. ಅನ್ಲಿಮಿಟೆಡ್ ಎಷ್ಟು ತಿನ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನೋಡ್ರಿ ಈಗ ನಾವು ಬಿಸಿಬೇಳೆ ಬಾತ್ ತಿಂದ್ವಿ. ಇಲ್ಲಿ ನಿಂತು ತಿನ್ನತ್ತಾರ ನೋಡ್ರಿ. ಎಲ್ಲ ಕಡೆನೂ ಕೊಡ್ತಿರ್ತಾರೆ. ಅಲ್ಲಿ ಈಗ ನಾವು ಬಂದು ಫಸ್ಟ್ ಎಂಟ್ರೆನ್ಸಿಗೆ ಅಲ್ಲಿ ಕೊಡಾತಿದ್ರು. ಮತ್ತೆ ತೋತಾಪ್ರಿ ಇಲ್ಲೂ ತಿಂತಾ ಇದಾರ ನೋಡ್ರಿ. ಇಲ್ಲಿ ವ್ಯವಸ್ಥೆ ಅಂತೂ ಭಾಳ ಚಲೋ ಐತಿ. ಊಟದಂತೂ ಏನೂ ತೊಂದರೆ ಇಲ್ಲ. ಎಷ್ಟರ ಇದು ಮಾಡ್ಬೋದು. ನೀರು ಕುಡಿಯೋಕಂತೂ ಅಲ್ಲಲ್ಲಲ್ಲೇ ಸ್ವೀಟ್ ವಾಟ್ರ್, ಫಿಲ್ಟರ್ ವಾಟರ್ ಅರೇಂಜ್ ಐತಿ. ಆಮೇಲೆ ಬಿಸಿಬೇಳೆ ಬಾತ್. ನಮಗೆ ರೂಮ್ ಇಲ್ಲೇ ಸನೇದ್ರಾಗ ಸಿಗ್ತೈತಿ. ಸಪ್ತಗಿರಿ ರೆಸ್ಟೋ ಹೌಸ್, ಅಲ್ಲಿ ಸಪ್ತಗಿರಿ ಒಳಗೆ ಸಿಕ್ಕೈತೆ ನಮಗೆ ರೂಮ್. 3 ರೂಮ್ ಒಂದೇ ಕಡೆ ಅಲರ್ಟ್ ಆಗೈತೆ. ಹಾಗಾಗಿ ನಮ್ಗೆ ದೂರಿಲ್ಲ. ದೂರನೂ ಕೆಲವ್ರಿಗೆ ಸಿಗ್ತೈತಂತ. ಅಲ್ಲಾದ್ರೆ ಗಾಡಿ ಮಾಡ್ಕೊಂಡು ಹೋಗ್ಬೇಕಂತ.
ಅದೇ ಅದನ್ನೇ ಹೇಳಿದೆ, ಸಪ್ತಗಿರಿ ಗೆಸ್ಟ್ ಹೌಸ್ ನೋಡ್ರಿ, ರೆಸ್ಟ್ ಹೌಸ್ ಇದು ನೋಡ್ರಿ. ಇಲ್ಲಿ ತಿಂತಾ ಇದಾರ, ಅದನ್ನ ಹೇಳಲಿಲ್ಲ, ಎಲ್ಲಿ ಬೇಕಲ್ಲೇ ಹಂಚ್ತಾ ಇರ್ತಾರೆ, ಎಲ್ಲಿ ಬೇಕಲ್ಲೇ ಹಂಚ್ತಿರ್ತಾರೆ. 365 ದಿನಾನು, ವರ್ಷದ 365 ದಿನಾನು ಊಟದಂತರೂ ಏನೂ ತೊಂದರೆ ಇಲ್ಲ. ಇಲ್ಲಿ ಬಂದ್ಬಿಟ್ರೆ ಬರೀ 1-1.5 ಸಾವಿರ ರೂಪಾಯಿ ಒಳಗೆ ಬಂದು ಹೋಗ್ಬೋದು ಒಬ್ಬ ಮನುಷ್ಯ ಆರಾಮಾಗಿ. ವಿಡಿಯೋ ಹಾಡು ಹೊತ್ತಿನಾಗ ಕೆಲವೊಂದು ಕಡೆ ಬೈದ್ರಿ, ಹಾಗಾಗಿ ವಿಡಿಯೋ ಮಾಡಿಲ್ಲ ಆಲ್ಮೋಸ್ಟ್. ನೋಡ್ರಿ ಇಲ್ಲೆಲ್ಲ ಎಷ್ಟು ಚಲೋ ಅದ, ಅಂಗಡಿಗಳು ಸಿಕ್ಕಾಪಟ್ಟೆ ಅದಾವಿಲ್ಲ. ಈಗ ಯಾರು ಕೈ ಮಾಡಿ ಬೈತಾರ ಗೊತ್ತಿಲ್ಲ, ಬೈಯ ಮಟ್ಟ ವಿಡಿಯೋ ಮಾಡ್ತೇನೆ, ಬೈದಿಂದ ವಿಡಿಯೋ ಬಿಡ್ತೇನೆ. ಅಲ್ಲೊಂದು ಕಡೆ ಬೈದ್ರು, ವಿಡಿಯೋ ಡಿಲೀಟ್ ಮಾಡ್ರಿ ಅಂತ ಓದ್ರಾಕತ್ ಬಿಟ್ರೆ. ಹಾಂ ಮಾಡ್ತೇನೆ ಮಾಡಿದೆ, ಅದ್ರ ರೀಸೈಕಲ್ ಬಿನ್ಯಾಗ ಅದಾವ ನಂಗೆ ವಿಡಿಯೋಗಳು, ಹಾಕ್ತೇನೆ ನೋಡ್ರಿ. ಇಲ್ಲಿ ಒಳಗಡೆ ಬಂದ್ರೆ ತಿನ್ನಕ್ಕೆ ಇಷ್ಟು ವ್ಯವಸ್ಥೆ ಐತಿ. ವಿಡಿಯೋ ಮಾಡ್ಬೋದು ಇಲ್ವೋ ಗೊತ್ತಿಲ್ಲ. ರೂಮ್ ಬುಕ್ ಮಾಡಿದ್ದು ಯಾರ ಹೆಸರಲ್ಲೇ ಮಾಡಿರ್ತಾರ ಅವರೇ ಹೋಗ್ಬೇಕಲ್ಲೇ. ಆಧಾರ್ ಕಾರ್ಡ್ ಎಲ್ಲ ತೋರಿಸ್ಬೇಕು ಪ್ರತಿಯೊಬ್ಬರದು ರೂಮ್ ಬುಕ್ ಮಾಡಿದಾಗ. ನೋಡ್ರಿ ವಿಡಿಯೋ ಮಾಡ್ಬೋದೇ ಇಲ್ಲ ಗೊತ್ತಿಲ್ಲ, ಹಂಗಾಗಿ ಎಲ್ಲಿ ಬೈತಾರ ಅಂತೇಳಿ. ನೋಡ್ರಿ ನಾನು ರೆಡಿ ಆಗಿದ್ದೀನಿ, ಒಂದು ಗುಳ್ಳೆ ಆಗ್ಬಿಟ್ಟತ್ತಿಲ್ಲಿ, ವೈಟ್ ಸೀರೆ. ನೀರೆಷ್ಟು ಸ್ವಚ್ಛ ಅದಾವ ನೋಡ್ರಿ. ಈ ಪುಷ್ಕರಣಿ ಒಳಗೆ ಜಳಕ ಮಾಡಿನೇ ಹೋಗ್ತಾರ. ನಾವು ರೂಮ್ನಾಗ ಮಾಡಿದ್ರಿಂದ ನಮ್ಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಬರೀ ಕೈಕಾಲು ಮುಖ ಅಷ್ಟೇ ತಗೊಳತ್ತೀವಿ. ನೋಡ್ರಿ ನೀರಂತೂ ಎಷ್ಟು ಸ್ವಚ್ಛ ಅದ ನೋಡ್ರಿ ನೀರು. ನೀರು ಸ್ವಚ್ಛ ಅದಾವ ನೀರು. ನೀ ನೋಡಲ್ಲ, ನೀನ್ ನೋಡಕ್ ಬರ ಸುಮ್ಮನೆ ಹೇಳಿದ್ರೆ ಅಂದ ನಾವು ಅರ್ವಿ ಬಿಟ್ಟು ಹೋಗ್ಬಿಡ್ತೇವೆ ನಾವು ಇಲ್ಲಿ ಪುಷ್ಕರಣಿಗೆ ಅಲ್ಲಿ ಬಿಟ್ಟು